TRD ಚಾನೆಲ್ಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ಫ್ರೆಂಡ್ಸ್. ಎಲ್ಲರೂ ಹೇಗಿದ್ದೀರಿ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಸೊ ಮೊನ್ನೆಗೆ ನಾನು ಎಲ್ಲೋ ಹೋಗ್ತಾ ಇದ್ದೀನಿ ಸರ್ಪ್ರೈಸು ಅಂತ ಹೇಳಿ ಒಂದು ವಿಡಿಯೋ ಮಾಡಿದ್ದೆ. ಅವತ್ತೇ ಇನ್ನೊಂದು ವಿಡಿಯೋವನ್ನು ಮಾಡಿಕೊಂಡೆ. ಆಟೋದಲ್ಲಿ ಕೂತ್ಕೊಂಡು ಯೋಚನೆ ಮಾಡ್ತಾ ಇದ್ದೆ ನಾನು. ಸೊ ಈ ಮಳೆಗಾಲದಲ್ಲಿ ಎಲ್ಲ ಚಳಿಗಾಲದಲ್ಲೆಲ್ಲ ಆಟೋದಲ್ಲಿ ಹೋಗೋಕ್ಕೆ ತುಂಬ ಕಷ್ಟ ಆಗುತ್ತೆ. ಸೊ ನಾನು ಆಟೋದಲ್ಲಿ ಓಡಾಡೋದು ತುಂಬ ಕಡಿಮೆ. ನಾನು ಜಾಸ್ತಿ ಕಾರಲ್ಲಿ ಇಲ್ಲಾಂದರೆ ನನ್ನ ಮಗನ ಬೈಕಲ್ಲಿ ಓಡಾಡೋದು. ಸೊ ಇವತ್ತು ಕಾರ್ ಕೆಟ್ಟೋಗ್ಬಿಟ್ಟಿತ್ತು. ಸೊ ಹಾಗಾಗಿ ಆಟೋ ಬುಕ್ ಮಾಡಿಕೊಂಡು ಆಟೋದಲ್ಲಿ ಹೋಗ್ತಾ ಇದ್ದೀನಿ. ಸೊ ಆಟೋದಲ್ಲಿ ಕೂರುವಾಗ ಒಂದು ಥಾಟ್ ಮೈಂಡಿಗೆ ಬಂತು ನನಗೆ. ಆಟೋದಲ್ಲಿ ಕೂತ್ಕೊಂಡು ಯೋಚನೆ ಮಾಡ್ತಾ ಇದ್ದೆ. ಏನು ಅಂತ ಅಂದರೆ ನೋಡಿ, ಈ ಆಟೋಕ್ಕೆ ಸೈಡಲ್ಲಿ ಈ ರೀತಿ ಒಂದು ಶೀಟನ್ನು ಹಾಕಿದ್ದಾರೆ. ಸೊ ಈ ಶೀಟ್ ಹಾಕಿರೋದ್ರಿಂದ ಆಟೋದಲ್ಲಿ ಓಡಾಡೋರಿಗೆ ಎಷ್ಟು ಯೂಸ್ ಆಗುತ್ತೆ ಅಂತ ಅಂದರೆ, ಬೀಸೋ ಗಾಳಿ ಮತ್ತು ಮಳೆ ಏನಾದರೂ ಬರ್ತಾ ಇದ್ದರೆ ಸೊ ಅದರಿಂದ ನಾವು ಸೇಫಾಗಿ ಆಟೋದಲ್ಲಿ ಹೋಗ್ಬೋದು. ಮಳೆ ಸ್ಟಾರ್ಟ್ ಆಯಿತು ಅಂತ ಅಂದರೆ ಚಳಿ ತುಂಬ ವಿಪರೀತ ಗಾಳಿ, ಆಟೋದಲ್ಲಿ ಹೋಗೋಕ್ಕೆ ಆಗೋದೇ ಇಲ್ಲ, ತುಂಬ ಕಷ್ಟಪಡ್ತಾ ಇರ್ತೀವಿ. ಸೊ ಹಾಗಾಗಿ ಅನಿವಾರ್ಯ ಕಾರಣದಿಂದ ಆಟೋದಲ್ಲಿ ಹೋಗಲೇಬೇಕಾಗತ್ತೆ. ಅಂಥ ಸಂದರ್ಭದಲ್ಲಿ ಈ ರೀತಿ ಇರೋ ಆಟೋಗಳಲ್ಲಿ ಹೋಗ್ಬಿಟ್ರೆ ನಿಜವಾಗ್ಲೂ ಸೇಫ್ ಅಂತ ನಂಗನ್ಸುತ್ತೆ. ಸೊ ಕೆಲವೊಂದು ಆಟೋದಲ್ಲಿ ಇರೋದಿಲ್ಲ, ಕೆಲವೊಬ್ಬರು ಹಾಕಿರ್ತಾರೆ, ಪರವಾಗಿಲ್ಲ. ಅಷ್ಟು ಪ್ರಯಾಣಿಕರ ಬಗ್ಗೆ ಅಷ್ಟೊಂದು ಯೋಚನೆ ಮಾಡ್ತಾರಲ್ಲ ಅಂತ ಖುಷಿ ಆಯಿತು ನನಗೆ. ಮತ್ತು ಇವರು ಈ ಸೈಡು ಒಂದು ಶೀಟನ್ನು ಹಾಕಿದ್ದಾರೆ ಆಟೋದವರು, ಮತ್ತು ಈ ಸೈಡು ಕೂಡ ಒಂದು ನೋಡಿ ಇದು ಹಾಕಿದ್ದಾರೆ. ಬಿಚ್ಕೋಬೋದು ಅನ್ಸುತ್ತೆ. ಬಿಚ್ಬೋದಾ ಬ್ರದರ್ ಇದು? ನೋಡಿ, ಇದನ್ನು ಬಿಚ್ಬೋದಂತೆ. ಅವಾಗ ಮಳೆಗಾಲದಲ್ಲಿ ಚಳಿಗಾಲದಲ್ಲಿ ಇದನ್ನು ಓಪನ್ ಮಾಡಿ ಫುಲ್ ಹೀಗೆ ಬಿಟ್ಕೊಂಡ್ರೆ ಸೇಫಾಗಿ ಆರಾಮಾಗಿ ಗಾಳಿ ಬೀಸ್ತೀರಾ, ಚಳಿನೂ ಆಗ್ತೀರಾ, ಮಳೆಯಲ್ಲಿ ನೆನೆದಿರಾ ನಾವು ಆಟೋದಲ್ಲಿ ಹೋಗಿ ಬರ್ಬೋದು. ಸೊ ಇಂಥದ್ದೊಂದು ವ್ಯವಸ್ಥೆ ಎಲ್ಲ ಆಟೋದವರು ಮಾಡಿದ್ರೆ ತುಂಬಾ ಚೆನ್ನಾಗಿರತ್ತೆ ಅಂತ ಅನ್ನಿಸ್ತು. ಎಲ್ಲ ಆಟೋದವರ ಎಲ್ಲ ಅಣ್ಣ ತಮ್ಮಂದಿರಲ್ಲೂ ನಾನು ಇದೊಂದು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಚಳಿಗಾಲ ಮಳೆಗಾಲದಲ್ಲಿ ಓಡಾಡೋ ಪ್ರಯಾಣಿಕರಿಗೋಸ್ಕರ ನಿಮ್ಮ ಆಟೋದಲ್ಲಿ ಈ ರೀತಿ ಒಂದು ಸೈಡಲ್ಲಿ ಒಂದು ಶೀಟನ್ನು ಹಾಕ್ಕೊಂಡು ಕರ್ಟನನ್ನು ಹಾಕ್ಕೊಂಡ್ರೆ ಭಾಳ ಹೆಲ್ಪ್ ಆಗತ್ತೇನೋ ಅಂತ ಅನ್ನಿಸ್ತು. ಯಾಕಂದರೆ ಇನ್ನೂ ಕೆಲವರು ಸಣ್ಣ ಮಕ್ಕಳನ್ನೆಲ್ಲ ಕರ್ಕೊಂಡು ಆಟೋದಲ್ಲಿ ಹೋಗ್ತಿರ್ತಾರೆ, ಬರ್ತಾ ಇರ್ತಾರೆ. ಅಂಥವ್ರಿಗೂ ನಮ್ಮಂಥವ್ರಿಗೂ ಭಾಳ ಹೆಲ್ಪ್ ಆಗತ್ತೆ. ಸೊ ಎಲ್ಲ ನನ್ನ ಪ್ರೀತಿಯ ಆಟೋ ಡ್ರೈವರ್ಗಳಾದ ಎಲ್ಲ ನನ್ನ ಪ್ರೀತಿಯ ಅಣ್ಣ ತಮ್ಮಂದಿರಲ್ಲಿ ಇದೊಂದು ಮನವಿ, ದಯವಿಟ್ಟು ಈ ರೀತಿ ಒಂದು ಕರ್ಟನನ್ನು ಆಟೋದಲ್ಲಿ ಹಾಕ್ಕೊಳ್ಳಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ತಪ್ಪಾಗಿದ್ದರೆ ಕ್ಷಮೆ ಇರಲಿ ನನ್ನ ಅಣ್ಣ ತಮ್ಮಂದಿರೇ. ಥ್ಯಾಂಕ್ ಯು ಸೋ ಮಚ್. ಇದೊಂದು ಸಣ್ಣ ವಿಡಿಯೋ ಆಗಿತ್ತು ಅಷ್ಟೇ. ಇವತ್ತು ನಾನು ಆಟೋದಲ್ಲಿ ಹೋಗುವಾಗ ನನಗೆ ಭಾಳ ಖುಷಿ ಆಯಿತು. ಗಾಳಿ ಬೀಸ್ತಾ ಇಲ್ಲ, ಇಲ್ಲಾಂದರೆ ಆಟೋದಲ್ಲಿ ಕೂರೋಕ್ಕಾಗಲ್ಲ, ತುಂಬ ಗಾಳಿ ಬೀಸ್ತಾ ಇರುತ್ತೆ, ಚಳಿ ಆಗ್ತಾ ಇರುತ್ತೆ, ತುಂಬ ಕಷ್ಟ ಆಗುತ್ತೆ ಹೋಗೋಕ್ಕೆ ಬರೋಕ್ಕೆ. ಸೊ ಈ ರೀತಿ ಒಂದು ಸೈಡು ಒಂದು ಶೀಟು ಮತ್ತು ಗಾಳಿ ಸೇಫ್ಟಿಗೆ ಈ ರೀತಿ ಒಂದು ಶೀಟ್ ಹಾಕ್ಕೊಂಡು ಈ ರೀತಿ ಒಂದು ಕರ್ಟನ್ನು ನೋಡಿ, ಮಳೆ ಬಂದರೆ ಮಾತ್ರ ಇದನ್ನು ಓಪನ್ ಮಾಡ್ಕೊಳ್ಬೋದು. ಆಗ ನಮಗೆ ಸಿಡಿಯೋದಿಲ್ಲ ಮಳೆ ನೀರು ಅಲ್ವಾ. ಸೊ ನನಗೇನೋ ಬೆಟರ್ ಅಂತ ಅನ್ನಿಸ್ತು. ಸೊ ಇದನ್ನು ಎಲ್ಲರೂ ಫಾಲೋ ಮಾಡಿ ಅಂತ ತಮ್ಮಲ್ಲಿ ಕೇಳ್ಕೊಳ್ತೀನಿ ನನ್ನ ಪ್ರೀತಿಯ ಅಣ್ಣ ತಮ್ಮಂದಿರೇ. ಓಕೆ ಫ್ರೆಂಡ್ಸ್, ಬಾಯ್ ಬಾಯ್. ನೋಡಿ, ನನ್ನ ಮಗ ಬಂದ, ಹಾಗೆ ನಮ್ಮ ಯಶುನು ಬಂದ. ಸೊ ಹಾಗೆ ಡ್ರೈವರ್ ಅಣ್ಣಂಗೂ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಥ್ಯಾಂಕ್ಸ್ ಕಣ್ರಿ, ಈ ಥರ ಸೇಫ್ಟಿ ಮಾಡಿರೋದಕ್ಕೋಸ್ಕರ ಪ್ರಯಾಣಿಕರಿಗೂ ತುಂಬ ಹೆಲ್ಪ್ ಆಗುತ್ತೆ. ಕೆಲವು ಆಟೋದಲ್ಲಿ ಇರೋದೇ ಇಲ್ಲ. ಹಾಂ, ಹೌದು ಹೌದು ಹೌದು, ರೆಡಿ, ಹೌದು, ಅದಕ್ಕೋಸ್ಕರ ನೀವು ಹಾಕಿರೋದು ಅಲ್ವಾ. ಒಳ್ಳೆ ಕೆಲಸ ಮಾಡಿದ್ದೀರಾ, ಖುಷಿ. ಹೌದು, ಹಾಂ, ಇದನ್ನು ಹಾಂ ಅಲ್ವಾ. ಓಕೆ, ಥ್ಯಾಂಕ್ಸ್ ರೀ, ಒಳ್ಳೆ ಕೆಲಸ ಮಾಡಿದ್ದೀರಾ. ಫ್ರೆಂಡ್ಸ್, ನಾನು ಆಲ್ರೆಡಿ ಇಲ್ಲಿ ಬಂದು ತಲುಪಿದೆ. ಹೇಳಿದ್ನಲ್ಲ, ಆಟೋದಲ್ಲಿ ಎಲ್ಲಿಗ ಹೋಗ್ತಾ ಇದ್ದೀನಿ, ಸರ್ಪ್ರೈಸು, ಬನ್ನಿ ನಿಮ್ಮನ್ನು ಕೂಡ ಕರ್ಕೊಂಡು ಹೋಗ್ತೀನಿ. ಎಲ್ಲಿಗೆ ಅಂತ ಆಮೇಲೆ ಹೇಳ್ತೀನಿ ಅಂತ ಹೇಳಿದ್ದೆ. ಸೊ ನಾನು ಇವಾಗ ಇಲ್ಲಿ ಬಂದು ತಲುಪಿದ್ದೀನಿ.
ಫ್ರೆಂಡ್ಸ್, ಆವಾಗಲೇ ನಾನು ಆಟೋಯಿಂದ ಇಳಿದಿದ್ದು ಜಾಲಹಳ್ಳಿ ಕ್ರಾಸು ಕೋಆಪ್ರೇಟಿವ್ ಸೊಸೈಟಿ ಬ್ಯಾಂಕ್ ಹತ್ರ ಇಳ್ಕೊಂಡಿದ್ದೆ, ಸ್ವಲ್ಪ ಕೆಲಸ ಇತ್ತು ಅಂತ. ಮತ್ತೆ ಅಲ್ಲಿಂದ ಆಟೋ ಬುಕ್ ಮಾಡಿದ್ದ ನನ್ನ ಮಗ. 8ನೇ ಮೈಲಿ KTM ಶೋರೂಮ್ ಹತ್ರ ಇಳ್ಕೊ ಅಮ್ಮ, ಬರ್ತೀನಿ ಅಂತ ಹೇಳ್ದ. ಏನು ಅಂತ ಕೇಳಿದ್ದಕ್ಕೆ ಸರ್ಪ್ರೈಸು, ಹೋಗು ಅಲ್ಲಿ ಇಳ್ಕೊ, ಬರ್ತೀನಿ, ನಿಂಗೆ ಗೊತ್ತಾಗತ್ತೆ ಅಂತ ಹೇಳಿದ್ದೆ. ಇಲ್ಲಿ ಬಂದು ಇಳ್ಕೊಂಡು ನೋಡುವಾಗ ಬೈಕ್ ಶೋರೂಮ್ ಇತ್ತು. ಗೊತ್ತಿಲ್ಲ ನನಗೆ, ಅವನೇ ಬೈಕ್ ತೊಗೋತಿದ್ದಾನೋ ಏನು ನನಗೆ ಗಾಡಿ ಕೊಡಿಸ್ತಾ ಇದ್ದಾನೋ ಏನು ಅಂತ ಗೊತ್ತಿಲ್ಲ. ಮೋಸ್ಟ್ಲಿ ಇದು ಬರೀ ಬೈಕ್ಗಳು ಕಾಣಿಸ್ತಾ ಇದೆ, ನಾವು ಲೇಡೀಸ್ ಓಡಿಸೋ ಗಾಡಿಗಳು ಯಾವುದು ಇಲ್ಲ ಅನಿಸುತ್ತೆ. ಒಳಗಡೆ ಹೋದರೆ ಗೊತ್ತಾಗತ್ತೆ. ಮುಂದಿನ ಭಾಗದಲ್ಲಿ ನಾನು ಏನು ಅಂತ ಹೇಳ್ತೀನಿ. ಇದುವರೆಗೂ ಯಾರೆಲ್ಲ ಈ ವಿಡಿಯೋ ನೋಡಿದ್ದೀರಿ ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಒಂದು ಒಳ್ಳೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಎಲ್ಲರಿಗೂ ವಿಡಿಯೋ ನೋಡಿದಂಥ ಎಲ್ಲರಿಗೂ ಥ್ಯಾಂಕ್ ಯು. ಬಾಯ್ ಬಾಯ್.